ಓದು ಬರಹ ಕಲಿತು ಮುಗಿಲಾಚೆಗೂ ಪಯಣ ಬೆಳೆಸಿದೆ. ಬದುಕಿನ ಪುಟಕ್ಕೆ ಮುನ್ನುಡಿ ಬರೆದು ಈ ದೇಶದ ಪ್ರಜೆಯಾದೆ. ಅದಕ್ಕೆ ನೀವು ಕೊಟ್ಟ ಸಂವಿಧಾನವೇ ಕಾರಣ ಬಾಬಾ ಸಾಹೇಬರೇ. ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು, ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸ್ನೇಹಿತರೆ, ಗಡಿನಾಡು ಎಮರ್ಜಿ ನ್ಯೂಸ್ ಚಾನಲ್ಗೆ ನಮ್ಮ ಗೌತಮ್ ಮೌರ್ಯ ಅವರು ಇವತ್ತು ಒಂದು ಸಂದರ್ಶನವನ್ನು ನೀಡ್ತಿದ್ದಾರೆ. ಆ ಸಂದರ್ಶನ ಯಾವುದು ಅಂತಂದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿಯ ಪ್ರಯುಕ್ತವಾಗಿ ಇವರೊಂದು ಸಾಂಗನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದರೆ ಇವರ ಒಂದು ಸಂಕಲನ ಮತ್ತು ಮ್ಯೂಸಿಕ್ ಎಲ್ಲ ಸೇರಿಸಿ ಮತ್ತು ಕಾಂತರಾಜ್ ಅವರ ಸಾಹಿತ್ಯದಲ್ಲಿ ಮೂಡಿ ಬರ್ತಾ ಇದೆ. ಹಾಗಾಗಿ ಇದರ ಕುರಿತು ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜನ್ಮ ದಿನೋತ್ಸವದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಏನು ಕಳೆದ ದಿನ 13ನೇ ತಾರೀಕು ಅಂದರೆ ರಾತ್ರಿ 8 ಗಂಟೆ ಸಮಯದಲ್ಲಿ ನಮ್ಮ ಗುಂಡ್ಲುಪೇಟೆಯ ಸಾಹಿತಿ, ಕವಿ ಮತ್ತೆ ಪತ್ರಕರ್ತ ಆಗಿರ್ತಕ್ಕಂತಹ ಕಾಂತರಾಜ್ ಮೌರ್ಯ ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಒಂದು ಹಾಡನ್ನ ರಚನೆ ಮಾಡಿದ್ರು. ಅದನ್ನ ಆ ಒಂದು ಸಾಂಗ್ಗೆ ಒಂದು ಸಂಕಲನವನ್ನ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಗೌತಮ್ ಗುಂಡ್ಲುಪೇಟೆ ಮತ್ತೆ ನಮ್ಮ ಗುಂಡ್ಲುಪೇಟೆ 2 ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಈ ಸಾಂಗ್ ಅನ್ನ ಬಿಡುಗಡೆಗೊಳಿಸಿದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವವನ್ನ ಕುರಿತು ಬಾಬಾ ಸಾಹೇಬ್ರ ಕುರಿತು ಒಂದು ಹಾಡನ್ನ ಕಾಂತರಾಜ್ ಮೌರ್ಯ ಅವರು ಬಿಡುಗಡೆಗೊಳಿಸಿದ್ದಾರೆ. ಮತ್ತೆ ಒಳ್ಳೆ ಚೆನ್ನಾಗಿ ಸಾಹಿತ್ಯ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಎಲ್ಲ ತಪ್ಪದೆ ವೀಕ್ಷಕರು ನಮ್ಮ ಗುಂಡ್ಲುಪೇಟೆ ಹಾಗೂ ಗೌತಮ್ ಗುಂಡ್ಲುಪೇಟೆ ಯೂಟ್ಯೂಬ್ ಚಾನಲ್ ನಲ್ಲಿ ಈ ಒಂದು ಹಾಡು ಬಿಡುಗಡೆ ಆಗಿದೆ. ಎಲ್ಲರೂ ಕೂಡ ಹೋಗಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಜೈ ಭೀಮ್. ಧನ್ಯವಾದಗಳು ಸರ್. ಹಾಗೆ ತಾವು ಒಂದು ಹೇಳಿದ್ರಿ ಸರ್, ಈಗ ಈ ಒಂದು ಹಾಡು ಮೂಡಿ ಬರೋದಕ್ಕೆ ಕಾಂತರಾಜ್ ಅವರು ಎಷ್ಟು ದಿನದಿಂದ ಈ ಒಂದು ತಯಾರಿನ ಮಾಡಿದ್ರು ಸರ್? ಸರ್ ಅವರು ಸಣ್ಣ ಸಣ್ಣ ಕವಿತೆಗಳನ್ನ ಸಾಕಷ್ಟು ಈಗ ಆಲ್ರೆಡಿ 2 ಕವನ ಸಂಕಲನಗಳನ್ನ ಬಿಡುಗಡೆಗೊಳಿಸಿದ್ದಾರೆ. ಅವರು ಸಾಹಿತಿ. ಸೊ ಹಾಗಾಗಿ ಈ ಹಾಡನ್ನ ರಚನೆ ಮಾಡೋದಕ್ಕೆ ಎಷ್ಟು ದಿನ ತಗೊಂಡ್ರು ಗೊತ್ತಿಲ್ಲ. ಬಟ್ ಆದ್ರೆ ಬಂದು ಬೇಗ ಕೇಳ್ಕೊಂಡ್ರು, ಈ ತರ ಒಂದು ಹಾಡು ಮಾಡಿದೀನಿ ಸರ್, ಈಗ ಇದನ್ನ ನಿಮ್ ಯೂಟ್ಯೂಬ್ ಚಾನಲ್ ಬಿಡುಗಡೆಗೊಳಿಸಿದ್ದಾರೆ. ಸೊ ನಮ್ಮ ಸ್ಥಳೀಯ ಕಲಾವಿದರುಗಳನ್ನೇ ಗುರುತಿಸಿ ನಮ್ಮ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳ ಕೈಯಲ್ಲೇ ನಮ್ಮ ಬೆಳವಣಿಗೆ ಆಗ್ಬೇಕು, ನಮ್ಮ ಲೋಕಲ್ ಗುಂಡ್ಲುಪೇಟೆಯವರೇ ಬೆಳಿಬೇಕು ಅಂತ ಹೇಳಿ ಅವರು ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಬಿಡುಗಡೆಗೊಳಿಸಿದ್ರು. ಅದಕ್ಕೆ ನಾನು ಅವ್ರಿಗೆ ಖುಷಿ ಆಗುತ್ತೆ, ಅವ್ರಿಗೆ ಆಭಾರಿಯಾಗಿರ್ತೇನೆ. ಒಳ್ಳೆ ಹಾಡು ಮೂಡ್ ಬಂದಿದೆ, ಎಲ್ಲರೂ ಕೂಡ ತಪ್ಪದೆ ಕೇಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಇವರು ಗೌತಮ್ ಮೌರ್ಯ ಅಂತ ಇವರ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಹಾಗಾಗಿ ಇವರ ಚಾನಲ್ಗೆ ಹೋಗಿ ಇವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಾಗೆ ಇವರ ಒಂದು ಇವರು ಹಾಕುವಂತಹ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಗೌತಮ್ ಅವರೇ ತುಂಬಾ ಧನ್ಯವಾದಗಳು. ನಮ್ಮ ಗಡಿನಾಡು ಎಮರ್ಜಿ ನ್ಯೂಸ್ ಚಾನಲ್ಗೆ ತಮ್ಮ ಈ ಒಂದು ಹಾಡಿನ ಕುರಿತು ಒಂದಷ್ಟು ವಿವರಣೆಗಳನ್ನ ಕೊಟ್ಟರೆ. ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ ಸರ್.